ಜೈ ಹಿಂದ್ ಸ್ನೇಹಿತರೆ, ಕೇಂದ್ರ ಸರ್ಕಾರವು 2025ನೇ ಸಾಲಿನಲ್ಲಿ ಭಾರತದಲ್ಲಿ ಜಾತಿ ಆಧಾರಿತ ಜನಗಣತಿ ಮಾಡುವುದಾಗಿ ಘೋಷಣೆ ಮಾಡಿದೆ. ಸೊ ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿ ಇವತ್ತು ನಾವು ಇದನ್ನ ತೆಗೆದುಕೊಂಡಿದ್ದೀವಿ. ಸೊ ಜಾತಿ ಜನಗಣತಿಗೆ ಮತ್ತು ಭಾರತೀಯ ಜನಗಣತಿಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ಸೆಷನ್ನಲ್ಲಿ ನೋಡ್ತಾ ಇದ್ದೀವಿ. ಸೊ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ದೀವಿ. ಸೊ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರುತ್ತಿದೆ, ಭಾರತದ ಮೊದಲ ಜಾತಿ ಆಧಾರಿತ ಜನಗಣತಿ ಕ್ಯಾಬಿನೆಟ್ ಕಮಿಟಿಯು ಯಾವಾಗ ಮಂಜೂರಿ ನೀಡಿತು? ನೋಡಿ, ಇದು ಸ್ವತಂತ್ರ ಭಾರತದ ಮೊದಲ ಜಾತಿ ಆಧಾರಿತ ಜನಗಣತಿ ಆಗಲಿದೆ. ಸೊ ಇದಕ್ಕೆ ಕ್ಯಾಬಿನೆಟ್ ಕಮಿಟಿ ಯಾವಾಗ ಅನುಮೋದನೆ ನೀಡಿತು ಕೇಳಿದ್ರೆ ಸರಿ ಉತ್ತರ 30 ಏಪ್ರಿಲ್ 2025ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲಿಗೆ ಜಾತಿ ಆಧಾರಿತ ಪೂರ್ಣ ಸಂಘಟಿತ ಜನಗಣತಿ ಯಾವಾಗ ಮಾಡಲಾಯಿತು? ಸರಿ ಉತ್ತರ 1881ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ಪೂರ್ವದಲ್ಲಿ 1881ರಲ್ಲಿ ಪೂರ್ಣ ಸಂಘಟಿತ ಜನಗಣತಿ ಮೊದಲಿಗೆ ಮಾಡಿದ್ದು 1881ನಲ್ಲಿ. ಲಾರ್ಡ್ ರಿಪ್ಪನ್ ಇರ್ತಾನೆ ಆಗ, ಗವರ್ನರ್ ಜನರಲ್ ಲಾರ್ಡ್ ರಿಪ್ಪನ್ ಇದ್ದ. ಇದನ್ನು ಭಾರತದ ಮೊದಲ ವೈಜ್ಞಾನಿಕ ಜನಗಣತಿ ಅಂತ ಕರೀತಾರೆ. ವೈಜ್ಞಾನಿಕ ಜನಗಣತಿ ಅಂತೇಳಿ ಕರೀತಾರೆ. 2023ರಲ್ಲಿ ಜಾತಿ ಆಧಾರಿತ ಜನಗಣತಿ ಮಾಡಿದ ಮೊದಲ ರಾಜ್ಯ ಯಾವುದು? ಸರಿಯಾದ ಉತ್ತರ ಬಿಹಾರ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿಹಾರ 20 ಅಕ್ಟೋಬರ್ 2023ರಲ್ಲಿ ಭಾರತದಲ್ಲಿ ಮೊದಲಿಗೆ ಜಾತಿ ಆಧಾರಿತ ಜನಗಣತಿಯನ್ನು ಮಾಡಿತು. ಸೊ ಈ ಜನಗಣತಿಯ ಪ್ರಕಾರ ಬಿಹಾರದಲ್ಲಿ 13.7 ಕೋಟಿ ಜನ ಇದ್ದಾರೆ. ಭಾರತದಲ್ಲಿ ಜಾತಿ ಆಧಾರಿತ ಜನಗಣತಿಯ ಉದ್ದೇಶ ಏನು? ಯಾವ ಉದ್ದೇಶದಿಂದ ಜಾತಿ ಆಧಾರಿತ ಜನಗಣತಿಯನ್ನು ಮಾಡಲಾಗುತ್ತೆ? ಸರಿಯಾದ ಉತ್ತರ ಸಾಮಾಜಿಕ ಆರ್ಥಿಕ ಸ್ಥಿತಿ ಮೌಲ್ಯಾಂಕನ ಮಾಡುವುದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊದಲ ಜನಗಣತಿ ನಡೆದದ್ದು ಯಾವ ವರ್ಷದಲ್ಲಿ? ಸರಿಯಾದ ಉತ್ತರ 1951ರಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಮೊದಲ ಜನಗಣತಿ ಇದು ಫೆಬ್ರವರಿ 9ರಿಂದ ಫೆಬ್ರವರಿ 28ರವರೆಗೆ 1951ನಲ್ಲಿ ನಡೀತು. ಸೊ ಈ ಜನಗಣತಿ ನಡೆದಾಗ ಭಾರತದಲ್ಲಿ 18% ಸಾಕ್ಷರತೆ ಇತ್ತು. ನೋಟ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅಂಶ. ಸ್ವತಂತ್ರ ಭಾರತದ ಮೊದಲ ಜನಗಣತಿ ನಡೆದಾಗ ಭಾರತದಲ್ಲಿದ್ದಂತಹ ಸಾಕ್ಷರತೆ ಎಷ್ಟು ಅಂತ ಕೇಳಿದ್ರೆ 18% ನೆನಪಿರಲಿ. ಭಾರತದಲ್ಲಿ ಎಷ್ಟು ವರ್ಷಗಳ ಅವಧಿಗೆ ಜನಗಣತಿ ಮಾಡಲಾಗ್ತಾ ಇತ್ತು? ಸರಿಯಾದ ಉತ್ತರ ಆಪ್ಷನ್ ಎ 10 ವರ್ಷ. 2021ರಲ್ಲಿ ಒಂದು ಜನಗಣತಿ ಆಗಬೇಕಿತ್ತು, ಬಟ್ ಕಾರಣಾಂತರಗಳಿಂದ ಅದು ಮುಂದೋಯ್ತು. ನಾನು ನೆಕ್ಸ್ಟ್ ನೋಡೋಣ. 2011ರ ಜನಗಣತಿ ಪ್ರಕಾರ ಭಾರತದಲ್ಲಿರುವ ಪರಿಶಿಷ್ಟ ಜಾತಿ ಜನರ ಶೇಕಡಾವಾರು ಸಂಖ್ಯೆ ಎಷ್ಟು? ನಮ್ಮ ಹತ್ರ ಪ್ರಸ್ತುತ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಇದೆಯಲ್ಲ, ಅಂಕಿಅಂಶ, ಇದು 2011ರದ್ದು. ಯಾಕಂದ್ರೆ 2021ರಲ್ಲಿ ಮತ್ತೊಂದು ಜನಗಣತಿ ಆಗಬೇಕಿತ್ತು. ಕೋವಿಡ್-19 ಮಾರಕ ರೋಗದ ಕಾರಣದಿಂದಾಗಿ ಅದನ್ನು ಮಾಡಲಾಗಿಲ್ಲ. ಹಾಗಾಗಿ ನಮ್ಮ ಹತ್ರ ಇರುವಂಥ ಅಂಕಿಅಂಶ ಇದೆಯಲ್ಲ, ಇದು 2011ಕ್ಕೆ ರಿಲೇಟೆಡ್ ಆಗಿರೋದು. ಸೊ ನಾವು ಜನಗಣತಿಯ ಅಂಕಿಅಂಶಗಳಿಗೆ ರಿಲೇಟೆಡ್ ಆಗಿ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ 2011ರ ಜನಗಣತಿಯನ್ನು ಬೇಸಾಗಿ ಇಟ್ಕೊಳ್ತೀವಿ. ಸೊ 2011ರ ಜನಗಣತಿ ಪ್ರಕಾರ ಭಾರತದಲ್ಲಿದ್ದ ಪರಿಶಿಷ್ಟ ಜಾತಿ SC ಜನರ ಶೇಕಡಾವಾರು ಎಷ್ಟು ಇದ್ರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 16.6% ಇದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದ್ರೆ 2011ರ ಜನಗಣತಿ ಪ್ರಕಾರ ಭಾರತದಲ್ಲಿರುವ ಪರಿಶಿಷ್ಟ ಪಂಗಡ ST ಶೆಡ್ಯೂಲ್ಡ್ ಟ್ರೈಬ್ಸ್ ಶೇಕಡ ಎಷ್ಟು ಜನ ಇದ್ದಾರೆ? ಸರಿ ಉತ್ತರ 8.6%. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸಾಂವಿಧಾನಿಕ ಸಂಸ್ಥೆಯು ಹಿಂದುಳಿದ ವರ್ಗಗಳ ರಕ್ಷಣೆಯನ್ನ ಮಾಡುತ್ತಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್.
ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೆಯಲ್ಲ, ಇದು ಹಿಂದುಳಿದ ವರ್ಗಗಳ ರಕ್ಷಣೆಯನ್ನು ಮಾಡ್ತಾ ಇದೆ. ಸಂವಿಧಾನದ ಯಾವ ವಿಧಿ ಪ್ರಕಾರ ಭಾರತದಲ್ಲಿ ಜಾತಿ ಆಧಾರಿತ ಭೇದ ಭಾವ ಮಾಡುವಂತಿಲ್ಲ? ಸರಿ ಉತ್ತರ ಸಂವಿಧಾನದ 15ನೇ ವಿಧಿ ಆರ್ಟಿಕಲ್ 15 ಹೇಳುತ್ತೆ ಭಾರತದಲ್ಲಿ ಜಾತಿ ಆಧಾರಿತವಾಗಿ ಭೇದ ಭಾವ ಮಾಡುವಂತಿಲ್ಲ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ಭಾರತದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ನೀಡಲಾಗ್ತಾ ಇದೆ? ಸರಿ ಉತ್ತರ ಸಂವಿಧಾನದ ವಿಧಿ 16/4 ಪ್ರಕಾರ ಹಿಂದುಳಿದ ವರ್ಗಗಳಿಗೆ OBCಗಳಿಗೆ ಮೀಸಲಾತಿ ನೀಡಲಾಗ್ತಾ ಇದೆ. ಭಾರತದಲ್ಲಿ ಜನಗಣತಿಯನ್ನು ಆಯೋಜನೆ ಮಾಡುವ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಆಫೀಸ್ ಆಫ್ ದ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ಆಫೀಸ್ ಆಫ್ ದ ರಿಜಿಸ್ಟರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಇದೆಯಲ್ಲ, ಇದು ಭಾರತದಲ್ಲಿ ಜನಗಣತಿಯನ್ನು ಆಯೋಜನೆ ಮಾಡುತ್ತೆ. ಭಾರತದಲ್ಲಿ ವಿಸ್ತೃತ ಜಾತಿ ಜನಗಣತಿ ಕೊನೆಯ ಬಾರಿ ಮಾಡಿದ್ದು ಯಾವಾಗ? ಸರಿಯಾದ ಉತ್ತರ 1931ನಲ್ಲಿ. ವಿಸ್ತೃತವಾಗಿ ಜಾತಿ ಜನಗಣತಿ ಮಾಡಿದ್ದು 1931ನಲ್ಲಿ. ಅದನ್ನು ಬಿಟ್ಟರೆ ಈಗ 2025ರಲ್ಲಿ ಮಾಡಲಾಗ್ತಾ ಇದೆ. ಅದರ ಅರ್ಥ ವಿಸ್ತೃತವಾಗಿ ಜಾತಿ ಜನಗಣತಿ ಮಾಡಿರುವಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಕೊನೆಯ ಬಾರಿ 1931ನಲ್ಲಿ. ಸೊ ಸ್ವತಂತ್ರ ನಂತರ ಇದೇ ಮೊದಲ ಬಾರಿಗೆ ಮಾಡಲಾಗ್ತಾ ಇದೆ. ಈಗ ಮಾಡಿದರೆ ನೆಕ್ಸ್ಟ್ ಮಾಡಿದ್ರೆ ಅದಾಗುತ್ತೆ. ಆ್ಯಕ್ಚುಲಿ ಈಗ ಕರ್ನಾಟಕ ಸರ್ಕಾರ ಒಂದು ಒಳ ಮೀಸಲಾತಿ ಗಣತಿ ಮಾಡ್ತಾ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದು ಜಾತಿ ಜನಗಣತಿ ಅಲ್ಲ, ಅದು ಕೇವಲ SCಗಳಿಗೆ ಸಂಬಂಧಪಟ್ಟಂತಹ ಒಳ ಮೀಸಲಾತಿ ಜನಗಣತಿ ಆಗಿದೆ. ಭಾರತದಲ್ಲಿ ಮಂಡಲ ಆಯೋಗವನ್ನು ರಚಿಸಿದ ಪ್ರಧಾನಮಂತ್ರಿ ಯಾರು? ಸರಿಯಾದ ಉತ್ತರ ಮೊರಾರ್ಜಿ ದೇಸಾಯಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1931ರ ಜನಗಣತಿಯ ನಂತರ ಯಾವ ವರ್ಷ ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಜನಗಣತಿಯನ್ನು ಆಯೋಜಿಸಲಾಗಿತ್ತು? ಸರಿಯಾದ ಉತ್ತರ 2011ರಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು ಗ್ರಾಮೀಣ ವಿಕಾಸ ಸಚಿವಾಲಯ ಮಾಡುತ್ತೆ. ಎರಡ್ 2011ರಲ್ಲಿ. ಈ ಒಂದು ಜನಗಣತಿ ಶುರುವಾಗಿದ್ದಲ್ಲಿ ಕೇಳಿದ್ರೆ ಪಶ್ಚಿಮ ತ್ರಿಪುರಾದ ಸಂಕೋಲಾ ಗ್ರಾಮದಿಂದ. ಇಂಪಾರ್ಟೆಂಟ್ ಇದೆ, ಅಂಶ ನೋಟ್ ಮಾಡ್ಕೊಳ್ಳಿ. 2011ರ ಜನಗಣತಿ ಪ್ರಾರಂಭವಾದ ಗ್ರಾಮ ಯಾವುದು ಅಥವಾ ಪ್ರಾರಂಭವಾಗಿದ್ದು ಎಲ್ಲಿಂದ ಅಂತ ಕೇಳಿದ್ರೆ ಪಶ್ಚಿಮ ತ್ರಿಪುರಾದ ಸಂಕೋಲಾ ಎನ್ನುವಂಥ ಗ್ರಾಮ. 1979ರಲ್ಲಿ ಸ್ಥಾಪಿಸಲಾದ ಮಂಡಲ ಆಯೋಗದ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ BP ಮಂಡಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂವಿಧಾನದ ಯಾವ ವಿಧಿಯು ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ವಿಶೇಷ ಮೀಸಲಾತಿ ನೀಡಲು ಅವಕಾಶ ನೀಡಿದೆ? ಸರಿ ಉತ್ತರ ಆರ್ಟಿಕಲ್ 15/4. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರ ಅಧ್ಯಯನಕ್ಕಾಗಿ BP ಮಂಡಲ ಆಯೋಗ ರಚನೆ ಮಾಡಲಾಗಿತ್ತು? ಸರಿ ಉತ್ತರ ಆಪ್ಷನ್ ಡಿ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ OBCಯ ಒಂದು ಗಣತಿಯ ಅಧ್ಯಯನಕ್ಕಾಗಿ BP ಮಂಡಲ ಆಯೋಗವನ್ನು ರಚನೆ ಮಾಡಲಾಗಿತ್ತು. 1979ರಲ್ಲಿ ಮೊರಾರ್ಜಿ ದೇಸಾಯಿ ಇದನ್ನು ರಚನೆ ಮಾಡ್ತಾರೆ. ಅಂದಿನ ಪ್ರಧಾನಿ ಮೊರಾರ್ಜಿ ದೇಸಾಯಿ ರಚನೆ ಮಾಡ್ತಾರೆ. ಸೊ ಇದು 1980 ಡಿಸೆಂಬರಲ್ಲಿ ಇದನ್ನು ವರದಿ ಮಂಡನೆ ಆಗುತ್ತೆ ಮತ್ತು ಇದು 1990ರಲ್ಲಿ ಜಾರಿಯಾಯಿತು. 10 ವರ್ಷದ ಬಳಿಕ ಜಾರಿಯಾಯಿತು. ಆಗ ಭಾರತದಲ್ಲಿ VP ಸಿಂಗ್ ಪ್ರಧಾನಿ ಇರ್ತಾರೆ. ಈ ಕೆಳಗಿನ ಯಾವ ಆಯೋಗವು OBC ಅವರಿಗೆ 27% ಮೀಸಲಾತಿಗೆ ಅನುಮೋದನೆ ನೀಡಿತ್ತು? ಸರಿಯಾದ ಉತ್ತರ ಮಂಡಲ ಆಯೋಗ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆನ್ಪಿಟ್ಕೊಳ್ಳಿ, 27% ಆಫ್ ರಿಸರ್ವೇಷನ್ ಫಾರ್ OBC. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಸ್ಥಾಪನೆಯಾದ ವರ್ಷ ಯಾವುದು? ಸರಿಯಾದ ಉತ್ತರ 1993. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸಂವಿಧಾನದ ಯಾವ ಅಮೆಂಡ್ಮೆಂಟ್ ಪ್ರಕಾರ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂವಿಧಾನಿಕ ಸ್ಥಾನಮಾನ ಸಿಕ್ಕಿತು? ಸರಿ ಉತ್ತರ ಸಂವಿಧಾನದ 102ನೇ ಅಧಿನಿಯಮದ ಪ್ರಕಾರ 2018ರಲ್ಲಿ ಆಗುತ್ತೆ ಇದು. ಇದರಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂವಿಧಾನಿಕ ಸ್ಥಾನಮಾನ ಸಿಕ್ತು. ಈ ಆಯೋಗ ರಚನೆಗೆ ಸಂವಿಧಾನದ ವಿಧಿ 338(b) ಅವಕಾಶ ಮಾಡಿಕೊಡುತ್ತೆ.
ಈ ಕೆಳಗಿನ ಯಾವ ಕಾರಣದಿಂದ 2021 ಜನಗಣತಿ ಮಾಡಲಾಗಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಸಿ, ಕೋವಿಡ್-19 ಮಹಾಮಾರಿ. ಇಡೀ ದೇಶ ಲಾಕ್ಡೌನ್ ಆಗುವಂಥ ಪರಿಸ್ಥಿತಿ ಬಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಕಾರಣದಿಂದಾಗಿ ಮನೆ ಮನೆಗೆ ತೆರಳಿ ಜನಗಣತಿ ಮಾಡೋದು ಕಷ್ಟ ಆಗಿದ್ದರಿಂದ ಜನಗಣತಿಯನ್ನು ಮಾಡಲಾಗಿಲ್ಲ. ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ನೀಡಿದ ಸಂವಿಧಾನದ ಅಮೆಂಡ್ಮೆಂಟ್ ಯಾವುದು? ನೋಡಿ, ಇದು EWS ಅಂತ ನಾವೇನು ಕರಿತೀವಲ್ಲ, ಎಕನಾಮಿಕ್ಸ್ ವೀಕರ್ ಸೆಕ್ಷನ್. ಎಕನಾಮಿಕ್ ವೀಕರ್ ಸೆಕ್ಷನ್ನಿಗೆ ಏನು 10% ಮೀಸಲಾತಿ ನೀಡ್ತಲ್ಲ, ಇದಕ್ಕೆ ನೀಡಿದಂತಹ ತಿದ್ದುಪಡಿ ಯಾವುದು? ಸರಿ ಉತ್ತರ ಸಂವಿಧಾನದ 103ನೇ ತಿದ್ದುಪಡಿ. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಂವಿಧಾನದ 103ನೇ ತಿದ್ದುಪಡಿ EWS ಎಕನಾಮಿಕ್ ವೀಕರ್ ಸೆಕ್ಷನ್ಗೆ ಸಂಬಂಧಿಸಿದ್ದು. ಈ ಕೆಳಗಿನ ಯಾವ ವಿಧಿಯ ಪ್ರಕಾರ ಭಾರತದಲ್ಲಿ ಅಸ್ಪೃಶ್ಯತೆಯನ್ನು ನಿಷೇಧಿಸಲಾಗಿದೆ? ಸರಿ ಉತ್ತರ ಆಪ್ಷನ್ ಡಿ, ವಿಧಿ 17, ಆರ್ಟಿಕಲ್ 17. ಈ ಸೆಷನ್ ಕೊನೆಯ ಪ್ರಶ್ನೆ ಇದೆ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದವರ ಜನಸಂಖ್ಯೆ ಹೆಚ್ಚಿದೆ? ಶೆಡ್ಯೂಲ್ಡ್ ಟ್ರೈಬ್ಸ್. ಆಪ್ಷನ್ಸ್ ಈ ರೀತಿ ಇದೆ: ಆಂಧ್ರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ ಪ್ರದೇಶ್, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.